ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಮುಖ್ಯ ಆಯುಕ್ತರು ಮತ್ತು ಎಲ್ಲ ಆಯುಕ್ತರು ಹಾಗೆ ಎಲ್ಲ ಮುಖ್ಯ ಅಭಿಯಂತರರು, ಚೀಫ್ ಇಂಜಿನಿಯರ್ಸ್ ಮತ್ತು ಇತರೆ ಅಧಿಕಾರಿಗಳು, ಅಡಿಷನಲ್ ಕಮಿಷನರ್ಸ್ ಅವರ ಜೊತೆಗೆ ಸುದೀರ್ಘವಾದಂತಹ ಸಭೆ ಮಾಡಿದ್ದೇವೆ. ಇದು ಇವತ್ತಿನ ಸಭೆ ಪ್ರಮುಖವಾಗಿ ಈ ಪಾದಾಚಾರಿ ಮಾರ್ಗಗಳು, ಫುಟ್ಪಾತ್ಗೆ ಸೀಮಿತವಾಗಿ ಇವತ್ತು ಸುದೀರ್ಘ ಸಭೆಯನ್ನ ಮಾಡಿದ್ದೇವೆ. ಇತ್ತೀಚೆಗೆ ನಮಗೆ ಗೊತ್ತಿರೋ ಹಾಗೆ ನಾಡಿನ ಸರ್ವೋಚ್ಚ ನ್ಯಾಯಾಲಯ ಈ ಪಾದಾಚಾರಿ ಮಾರ್ಗಗಳು, ಫುಟ್ಪಾತ್ ಮತ್ತು ಜನಗಳಿಗೆ ನಡಿಗೆ ಫುಟ್ಪಾತ್ ಮೇಲೆ ನಡೆಯೋದು ಒಂದು ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಘೋಷಣೆ ಮಾಡಿದ್ದಾರೆ, ಆದೇಶವನ್ನು ಹೊರಡಿಸಿದ್ದಾರೆ ಮತ್ತು ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾದಾಚಾರಿ ಮಾರ್ಗದಲ್ಲಿ ಮೂಲಭೂತ ಹಕ್ಕನ್ನ ಕಾಪಾಡುವಂತಹ ಕರ್ತವ್ಯವನ್ನ ಸರ್ಕಾರಗಳಿಗೆ ಮತ್ತು ಪಾಲಿಕೆಗಳಿಗೆ ಹಾಗೂ ನಗರ ಸ್ಥಳೀಯ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ನೇರವಾಗಿ ಜವಾಬ್ದಾರಿಯನ್ನ ನಿಗದಿ ಮಾಡಿದ್ದಾರೆ. ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಇಂತಹ ಪ್ರದೇಶಗಳಲ್ಲಿ ಪಾದಾಚಾರಿಗಳಿಗೆ ನಡೆಯೋದಕ್ಕೆ ಸುಮಾರ್ಗವನ್ನ ಹಾಗೂ ಅದಕ್ಕೆ ಬೇಕಾದಂತಹ ಪೂರಕ ಪರಿಸ್ಥಿತಿ, ಪೂರಕ ಕಂಡೀಷನ್ಸ್ ನಿರ್ಮಾಣ ಮಾಡುವಂತ ಜವಾಬ್ದಾರಿಯನ್ನ ಸ್ಥಳೀಯ ಸಂಸ್ಥೆಗಳ ಮೇಲೆ ಮತ್ತು ಸರ್ಕಾರದ ಮೇಲೆ ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿ ಬೆಂಗಳೂರಿನಲ್ಲಿ ಸುಮಾರು 13-14 ಕಿಲೋಮೀಟರ್ ರಸ್ತೆಗಳಿದ್ದಾವೆ. ಅದಕ್ಕಿಂತ ಹೆಚ್ಚಿಗೂ ಕೂಡ ಇರಬಹುದು. ಒಂದು ಅಂದಾಜು ಪ್ರಕಾರ 13-14 ಕಿಲೋಮೀಟರ್ ರಸ್ತೆಗಳಿದ್ದಾವೆ. ಇದರಲ್ಲಿ ಕೆಲವು ರಸ್ತೆಗಳು 15 ಅಡಿ ಇದಾವೆ, 20 ಅಡಿ ಇದಾವೆ, 25 ಅಡಿ ಇದಾವೆ. ಆ ಎಲ್ಲಾ ರಸ್ತೆಗಳಲ್ಲೂ ಕೂಡ ನಾವು ಪಾದಾಚಾರಿಗಳ ಸುಮಾರ್ಗ ಖಾತ್ರಿಪಡಿಸೋದಕ್ಕೆ ಆಗೋದಿಲ್ಲ. ಆದ್ರೆ ಇದರಲ್ಲಿ ಒಂದು ಆದ್ಯತೆಯ ರಸ್ತೆಗಳು ಅಂತ ತೆಗೆದುಕೊಂಡು ಬೆಂಗಳೂರಿನಾದ್ಯಂತ ಕನಿಷ್ಠ 2,000 ಕಿಲೋಮೀಟರ್ ರಸ್ತೆಗಳನ್ನ ಆದ್ಯತಾ ರಸ್ತೆಗಳನ್ನಾಗಿ ತೆಗೆದುಕೊಂಡು ಪ್ರಯಾರಿಟಿ ರೋಡ್, ಆ 2,000 ಕಿಲೋಮೀಟರ್ ನಲ್ಲಿ ಪಾದಾಚಾರಿಗಳು ಉಪಯೋಗಕ್ಕೆ ಏನೆಲ್ಲ ನಮ್ಮ ಕಡೆಯಿಂದ ಪ್ರಯತ್ನ ಆಗಬೇಕು, ಅವರು ಆ ಪಾದಾಚಾರಿ ಮಾರ್ಗ ಫುಟ್ಪಾತ್ ಅನ್ನ ಸದುಪಯೋಗ ಮಾಡಲಿಕ್ಕೆ ಏನೆಲ್ಲ ಅಡೆತಡೆಗಳಿದಾವೆ ಅವುಗಳನ್ನ ಆಂದೋಲನದ ಮಾದರಿಯಲ್ಲಿ ಖಾತ್ರಿಪಡಿಸುವಂತ ಒಂದು ಅಭಿಯಾನ ಮಾಡಬೇಕು ಅಂತ ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಇದು ಜನಗಳಿಗೆ ಪಾದಾಚಾರಿ ಮಾರ್ಗವನ್ನ ಸುಮಾರ್ಗವನ್ನಾಗಿ ಮಾಡಿಕೊಡ್ತಕ್ಕಂಥದ್ದು, ಸುರಕ್ಷವಾಗಿ ಪಾದಾಚಾರಿ ಮಾರ್ಗದಲ್ಲಿ ಓಡಾಡ್ಲಿಕ್ಕೆ ಖಾತರಿಯನ್ನ ಮಾಡೋದಕ್ಕೆ ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ನಾನು ಆರಂಭದಲ್ಲೇ ಹೇಳ್ತೇನೆ, ಹೇಳೋದು ಸಲೀಸು, ಆದರೆ ಇದನ್ನ ಮಾಡೋದು ಸಲೀಸಲ್ಲ. ಹೇಳಿದಷ್ಟು ಪರಿಪಕ್ವವಾಗಿ ನಮಗೆ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಸ್ಪಾಟ್ಗೆ ಹೋದಾಗ 100 ತರದ ಸಮಸ್ಯೆಗಳಲ್ಲಿ ಬರ್ತದೆ. ಆದ್ರೆ ನಮ್ಮ ಪ್ರಯತ್ನದಲ್ಲಿ 100% ಪ್ರಯತ್ನ ಆಗ್ಬೇಕು. ಎಷ್ಟು ನಾವು ಅಲ್ಲಿ ಎನ್ಶೂರ್ ಮಾಡಕ್ಕಾಗುತ್ತೆ ನೋಡೋಣ. ಆದ್ರೆ 2,000 ಕಿಲೋಮೀಟರ್ ನಲ್ಲಿ ಜನ ಸುರಕ್ಷಿತವಾಗಿ ಓಡಾಡೋದಕ್ಕೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡಬೇಕು. ಈ ಅಭಿಯಾನದ ಮುಖಾಂತರ ಪೆನಲ್ಟಿನೂ ಕೂಡ ನಾವು ಹಾಕ್ಬೇಕಾಗುತ್ತೆ. ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಯಾರ್ಯಾರು ಅಂಗಡಿ ಮುಗ್ಗಟ್ಟುಗಳವರು ಪಾದಾಚಾರಿ ಮಾರ್ಗವನ್ನ ಒತ್ತುವರಿ ಮಾಡಿದ್ದೀರಾ, ಸುಪ್ರೀಂ ಕೋರ್ಟ್ ನ ತೀರ್ಮಾನಕ್ಕೆ ಗೌರವ ಕೊಟ್ಟು ನಿಮ್ಮ ಒತ್ತುವರಿಯನ್ನ ನೀವೇ ತೆರವು ಮಾಡ್ಕೊಳ್ಳಿ. ನಾವು ಬಂದು ತೆರವು ಮಾಡೋದಕ್ಕೆ ಅನುವು ಮಾಡ್ಕೊಳ್ಬೇಡಿ. ನಾಳೆ ನಾವು ಬಂದ್ವಿ, JCB ತಗೊಂಡು ಬಂದು ಕಿತ್ತಾಕಿದ್ರು, ಬೇಕಾಗಿಲ್ಲ. ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ, ನಿಮ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದಯವಿಟ್ಟು ನೀವು ಒತ್ತುವರಿ ಮಾಡಿದ್ರೆ ನೀವೇ ಹಿಂದೆ ತಗೊಳ್ಳಿ. ಅದ್ರ ಮೇಲೆ ನಾವು ಪೆನಾಲ್ಟಿಗೂ ಹೆಚ್ಚಿನ ದುಬಾರಿ ಪೆನಾಲ್ಟಿಯನ್ನು ಹಾಕಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಾನೇ ಕೊಟ್ಟಿದ್ದೆ, ಇದು ನಾನೇ ಸೂಚನೆ ಕೊಟ್ಟಿದ್ದೇನೆ. ಬೇರೆಯವ್ರದ್ದು ಬ್ಲೇಮ್ ಇನ್ನೊಬ್ಬರ ಮೇಲೆ ಹಾಕೋದು ಬೇಡ.
ಅಲ್ಲಿವರೆಗೂ ನಿಮ್ಗೆ ಟೈಮ್ ಕೊಡ್ತಾ ಇದ್ದೀವಿ. ಜುಲೈ 1 ವರೆಗೆ ತೆರವು ಮಾಡಿ, ಮುಕ್ತ ಮಾಡಿಕೊಡಿ, ಜನ ನೆಮ್ಮದಿಯಾಗಿ ಓಡಾಡ್ಲಿ. ಬೆಂಗಳೂರಿನಲ್ಲಿ ವರ್ಷಕ್ಕೆ 1000 ಜನ ಆಕ್ಸಿಡೆಂಟ್ ಸಾಯ್ತಾರೆ. ಅದರಲ್ಲಿ 30% ಜನ ಪಾದಚಾರಿಗಳು ಸಾಯ್ತಾ ಇದ್ದಾರೆ, ಫುಟ್ಪಾತ್ ಅಲ್ಲಿ ಸಾಯ್ತಾ ಇದ್ದಾರೆ. ಜನಗಳ ಜೀವನದ ಪ್ರಶ್ನೆ. ಬೆಂಗಳೂರಿನಲ್ಲಿ ಜನ ನೆಮ್ಮದಿಯಾಗಿ ಬದುಕಬೇಕಾದ್ರೆ ಸುರಕ್ಷಿತ ಪಾದಚಾರಿ ಮಾರ್ಗವನ್ನು ಕೂಡ ಒಂದು ಅವಶ್ಯಕತೆ, ಮೂಲಭೂತ ಹಕ್ಕು ಇದು. ಸೊ ಹಾಗಾಗಿ ನಾನು ಮನವಿ ಮಾಡು, ಅಲ್ಲಿ ಎಕ್ಸಿಬಿಟ್ ಅಂದ್ರೆ ನಿಮ್ಮ ಐಟಮ್ಸ್ ಅನ್ನ ಡಿಸ್ಪ್ಲೇ ಮಾಡೋದು ಅಷ್ಟೇ ಎನ್ಕ್ರೋಚ್ಮೆಂಟ್ ಅಲ್ಲ. ನೀವು ಪಾದಚಾರಿ ಮಾರ್ಗದಲ್ಲಿ ಜನ ಓಡಾಡೋದಕ್ಕೆ ಅಡ್ಡ ಬೋರ್ಡ್ಗಳನ್ನ ಇಟ್ಟು, ನಿಮ್ಮ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇಟ್ಟರು ಕೂಡ ಅದು ಅಡಚಣೆನೆ. ಅದಕ್ಕೂ ನಿಮ್ಗೆ ಪೆನಲ್ಟಿ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ವಯಸ್ಸಾದವರು ಓಡಾಡುವಾಗ ನೀವು ಇಟ್ಟಿರುವಂತ ಬೋರ್ಡ್ಗಳನ್ನ ತಪ್ಪಿಸ್ಕೊಂಡು ಓಡಾಡಬೇಕು ಅಂದ್ರೆ ವಯಸ್ಸಾದವ್ರ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತು, ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಪಾದಚಾರಿ ಮಾರ್ಗದಲ್ಲಿ ಯಾವುದೇ ಅಡಚಣೆ ಇದ್ರೂ ಕೂಡ ಅದಕ್ಕೆ ಯಾರು ಅಡಚಣೆ ಮಾಡಿದ್ದಾರೆ ಅವ್ರನ್ನ ಜವಾಬ್ದಾರನಾಗಿ ನಾವು ಮಾಡ್ಬೇಕಾಗುತ್ತೆ. ನಾಳೆ ಬಂದು ಸರ್ಕಾರದವರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ನೀವು ಟೀಕೆ ಮಾಡಿ, ನನ್ನ ಟೀಕೆ ಮಾಡ್ತೀರಾ ಮಾಡಿ, ನಾನು ಟೀಕೆ ಎದುರಿಸಲಿಕ್ಕೆ ನಾನು ತಯಾರಿದ್ದೇನೆ. ಇದರಿಂದ ಜನ ನನಗೆ ಬೈದ್ರೆ ಬಯಸ್ಕೊಡ್ಲಿಕ್ಕೂ ನಾನು ತಯಾರಿದ್ದೇನೆ. ಆದ್ರೆ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗದ ಸುಧಾರಣೆ ಆಗಬೇಕು, ಅದಕ್ಕೆ ನಾವು ಬದ್ಧರಿದ್ದೇವೆ. ಮುಖ್ಯಮಂತ್ರಿಗಳು ಇದನ್ನ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಇದನ್ನ ಬೆಂಗಳೂರಲ್ಲಿ ಎನ್ಫೋರ್ಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಾನು ಇಡೀ 14,000 ಕಿಲೋಮೀಟರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 2,000 ಕಿಲೋಮೀಟರ್ ಆದ್ಯತೆಯ ರಸ್ತೆಗಳು, ಪ್ರಯಾರಿಟಿ ರೋಡ್ಸ್, ಇದು ನಮ್ಮ ಟಾರ್ಗೆಟ್. ಅಲ್ಲಿ ಸಹಕಾರ ಮಾಡಲೇಬೇಕು. ನಾನು ಜನಗಳಿಂದ ಸಹಕಾರ ಕೇಳ್ತಾ ಇದ್ದೇನೆ. ನಾವು ಬಂದು ನಾಳೆ ಅದನ್ನ ಕಿತ್ತಾಕಿದ್ರು ಅನ್ನೋದಕ್ಕಾಗಿ ಅವಕಾಶ ಕೊಡಬೇಡಿ, ಪೆನಲ್ಟಿ ಹಾಕಿದ್ರು ಅಂತ ಹೇಳೋದಕ್ಕೂ ಅವಕಾಶ ಕೊಡಬೇಡಿ. ತಾವಾಗಿ ತಾವು ನಮಗೆ ಸಹಕಾರ ಕೊಡಿ ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು, ಈ ರೀತಿ ಎನ್ಕ್ರೋಚ್ಮೆಂಟ್. ಎರಡನೇದು, ಎಲ್ಲ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡೋದು. ಸುಪ್ರೀಂ ಕೋರ್ಟ್ ಅದನ್ನ ಅವರ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾದಚಾರಿ ಮಾರ್ಗ ಇರೋದು ಪಾದಚಾರಿಗಳಿಗೆ, ವಾಹನಗಳಿಗೆ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಏನಾದ್ರೂ ನೀವು ವಾಹನ ನಿಲ್ಲಿಸಿದ್ರೆ ಅದನ್ನ ಟೋಯಿಂಗ್ ಮಾಡಬೇಕಾಗುತ್ತೆ. ಫುಟ್ಪಾತ್ ಮೇಲೆ ನಿಲ್ಲಿಸಿದ್ರೆ ಅದಕ್ಕೂ ದಯವಿಟ್ಟು ಅವಕಾಶ ಕೊಡಬೇಡಿ. ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ, ನಾನು ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೇನೆ. ಫುಟ್ಪಾತ್ ಪಾರ್ಕಿಂಗ್ ಜಾಗ ಅಲ್ಲ. ನೀವೇನಾದ್ರೂ ಅದನ್ನ ಉಲ್ಲಂಘನೆ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ನೀವು ಅಲ್ಲಿ ಪಾರ್ಕ್ ಮಾಡಿದ್ರೆ ನಾವು ಅನಿವಾರ್ಯವಾಗಿ ಅದನ್ನ ಟೋಯಿಂಗ್ ಮಾಡಬೇಕಾಗುತ್ತೆ. ನಾನು ಟೋಯಿಂಗ್ ಮಾಡಿದ್ರು ನಮ್ಮ ಗಾಡಿ ಅಂತ ನೀವು ಅದಕ್ಕೂ ಮತ್ತೆ ಗಲಾಟೆ ಮಾಡಿದ್ರೆ ಮಾಡಿ. ಗಲಾಟೆ ಮಾಡೋದು ನಿಮ್ಗೆ ನಿಮ್ಮ ಹಕ್ಕು, ನಾನು ಅದನ್ನ ತಕರಾರು ಮಾಡಕ್ ಆಗೋದಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರವಾಗಿ ನಾವು ಪಾದಚಾರಿ ಮಾರ್ಗದಲ್ಲಿ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಮಾಡಬೇಕಾಗುತ್ತೆ. ಅದರಿಂದ ನನ್ನ ಪಾಪ್ಯುಲಾರಿಟಿ ಕಡಿಮೆ ಆಗ್ಬೋದು, ನಾವು ಫೇಸ್ ಮಾಡಕ್ ತಯಾರಿದೆ. ನಾವು ಕೇಳ್ತಾ ಇರೋದು ಬೆಂಗಳೂರಿನ 1.5 ಕೋಟಿ ಜನಗಳ ಹಿತಕ್ಕೆ ಕೇಳ್ತಾ ಇದ್ದೀವಿ ಬಿಟ್ರೆ ನಮ್ಗೆ ಯಾವ್ದು ಸ್ವಾಗತ ಇಲ್ಲ. ಇದೆಲ್ಲ ನಾವು ಮಾಡದೇ ಇದ್ರೆ ನಾವು ಆರಾಮಾಗಿರ್ಬೋದು. ಜನಗಳಿಂದ ಕೆಲವರು ಬೈದರೆ ಬಯಸ್ಕೊಳ್ಳೋದನ್ನು ತಪ್ಪಿಸ್ಕೋಬಹುದು, ಆದ್ರೆ ಬಯಸ್ಕೊಂಡ್ರು ಪರವಾಗಿಲ್ಲ. ಇದು ನಮ್ಮ ಕರ್ತವ್ಯ. ಬೆಂಗಳೂರಿನಲ್ಲಿ ಸುಧಾರಣೆ ಆಗ್ಬೇಕು. ಆ ದೃಷ್ಟಿಯಿಂದ ನಾವು ಇದನ್ನ ಮಾಡಲಿಕ್ಕೆ ಹೊರಟಿದ್ದೇವೆ. ಅದರ ಜೊತೆಗೆ ಸುಮಾರು ಕಡೆ ರಸ್ತೆ ಬದಿಯಲ್ಲಿ, ಕೆಲವು ಕಡೆ ಪಾದಚಾರಿ ಮಾರ್ಗದಲ್ಲಿ ಸುಮಾರು ಗಾಡಿಗಳನ್ನ ಅಲ್ಲೇ ಏನು ಬೀಡಾಡಿ ಗಾಡಿಗಳಂತಾರ, ಅದನ್ನ ಅಬಂಡೆಂಟ್ ವೆಹಿಕಲ್ಸ್, ಬೀಡಾಡಿ ಗಾಡಿಗಳು ಬಿದ್ದಿದ್ದಾವೆ, ಎಲ್ಲ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಅದ್ರ ಮೇಲೆ ನೋಟಿಸ್ ಅನ್ನ ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಿ ಅಂತ ಹೇಳಿ. ನಾವು ಈ ಕೆಲಸವನ್ನು ಕೂಡ ಜುಲೈ 1ರಿಂದ ಆರಂಭ ಮಾಡ್ತೇವೆ. ನೋಟಿಸ್ ಅಂಟಿಸ್ತೇವೆ ಅದರಲ್ಲಿ. ಜುಲೈ 10ನೇ ತಾರೀಕು ಒಳಗಡೆ ಬೀಡಾಡಿ ಗಾಡಿಗಳನ್ನ ಅವ್ರು ಎತ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ನಾವು ತಗೊಂಡು ಹೋಗಿ ಅದನ್ನ ಎಲ್ಲೋ ಗುಜರಿಗೆ ಹಾಕಿ ಅಲ್ಲಿ ಆಕ್ಷನ್ ಮಾಡಿ ಮಾರಾಟ ಮಾಡಬೇಕಾಗುತ್ತೆ. ನಿಮ್ಗೆ ಬೇಕಾದ್ರೆ ತಗೊಂಡೋಗಿ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ, ಅಲ್ವಾ ನಿಮ್ ಖಾಸಗಿ ಜಾಗದಲ್ಲಿ ಇಟ್ಕೊಳ್ಳಿ. ರಸ್ತೆ ಇದನ್ನ ನಿಮ್ ಬೀಡಾಡಿ ಗಾಡಿಗಳನ್ನ ಬಿಸಾಕೋದಿಕ್ಕೆ ರಸ್ತೆ ಕಸ ಎಸೆಯೋ ಜಾಗ ಅಲ್ಲ. ಸೊ ಜುಲೈ 1ರ ಅಷ್ಟೊತ್ತಿಗೆ ನಾವು ಸ್ಟಿಕ್ಕರ್ ಹಾಕೋದಿಕ್ಕೆ ಶುರು ಮಾಡ್ತೇವೆ. ಜುಲೈ 10ರಿಂದ ಈ ಗಾಡಿಗಳನ್ನ ಎತ್ಕೊಂಡು ಹೋಗಿ ಎಲ್ಲಾದ್ರೂ ಬಿಸಾಕಿ ಅಲ್ಲಿ ಆಕ್ಷನ್ ಮಾಡಬೇಕಾಗುತ್ತೆ. ಅಷ್ಟೊಳಗಡೆ ನೀವು ದಯವಿಟ್ಟು ತಗೊಂಡ್ಬಿಡಿ, ಎತ್ಕೊಂಡ್ಬಿಡಿ. ಜನಗಳು ಓಡಾಡೋ ಜಾಗದಲ್ಲಿ ತಗೊಂಡು ಬಂದು ನೀವು ಗಾಡಿಗಳನ್ನ
ಅಲ್ಲಿ ಆ ಅಡ್ಡ ಹಾಕಿ ಜನಗಳು ಓಡಾಡೋದಕ್ಕೆ ತೊಂದರೆ ಮಾಡೋದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದರ ಜೊತೆಗೆ ಕೆಲವು ಸಾರ್ವಜನಿಕರು ಹಾಗೂ ಸಮಾಜದ ಅನೇಕ ಸಿವಿಲ್ ಸೊಸೈಟಿ ಆಕ್ಟಿವಿಸ್ಟ್ಗಳು ಏನ್ ಹೇಳಿದ್ರು ಅಂದ್ರೆ ಎಲ್ಲ ಸರಿ ಎನ್ಫೋರ್ಸ್ಮೆಂಟ್, ಆದ್ರೆ ನೀವು ಫುಟ್ಪಾತ್ ಅಲ್ಲಿ ಓಡಾಡಿ ಅಂದ್ರೆ ಕೆಲವು ಕಡೆ ಅಲ್ಲಿ ಸ್ಲ್ಯಾಬ್ ಮುರಿದೋಗಿರುತ್ತೆ, ಕೆಲವು ಕಡೆ ಪಾದಚಾರಿ ಮಾರ್ಗ ಓಡಾಡೋದಕ್ಕೆ ಅಲ್ಲಿ ಸರಿ ಇರೋದಿಲ್ಲ, ಲೆವೆಲ್ ಇರೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಇವತ್ತು ಎಲ್ಲಾ ಕಾರ್ಪೊರೇಷನ್ ಕಮಿಷನರ್ಸ್ ಹತ್ರ ಮಾತಾಡಿ ಇದಕ್ಕೆ ಅವರು 70 ಕೋಟಿ ರೂಪಾಯಿಯನ್ನ ಈ ಪಾದಚಾರಿ ಮಾರ್ಗಗಳ ರಿಪೇರಿಗೆ ಉಪಯೋಗಿಸಬೇಕು. ಈ ಪಾದಚಾರಿ ಮಾರ್ಗ ಏನು ಫುಟ್ಪಾತ್ ಕನ್ಸ್ಟ್ರಕ್ಷನ್ಗೆ ಅಲ್ಲ, ಇರೋ ಫುಟ್ಪಾತ್ಗಳಲ್ಲಿ ಏನಾದ್ರೂ ನ್ಯೂನತೆಗಳಿದ್ರೆ ಅದನ್ನ ಸರಿಪಡಿಸಲಿಕ್ಕೆ ರಿಪೇರ್ಗೆ ರಿಸ್ಟೋರೇಷನ್ಗೆ 5 ಕಾರ್ಪೊರೇಷನ್ ಅಲ್ಲಿ 70 ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚು ಮಾಡಿ ಈ ಎಲ್ಲಾ ಫುಟ್ಪಾತ್ ಅಲ್ಲ ಅಟ್ಲೀಸ್ಟ್ 2,000 ಕಿಲೋಮೀಟರ್ ಫುಟ್ಪಾತ್ ಅನ್ನ ತಕ್ಷಣ ರಿಪೇರಿ ಕೈಗೆತ್ತಿಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ. ಯಾಕಂದ್ರೆ ಎನ್ಕ್ರೋಚ್ಮೆಂಟ್ ರಿಮೂವಲ್ ಒಂದ್ ಕಡೆ ಆದ್ರೆ ಅದು ಓಡಾಡೋದಕ್ಕೆ ಸೇಫ್ ಆಗೂ ಇರಬೇಕು, ಸುಗಮವಾಗೂ ಇರಬೇಕು. ಸೊ ನಾವು ಸುಗಮ ಪಾದಚಾರಿ ಅಭಿಯಾನದಲ್ಲಿ 70 ಕೋಟಿ ರೂಪಾಯಿ ಹಣವನ್ನ ವ್ಯಯ ಮಾಡಿ ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೆ ಅದನ್ನ ರಿಪೇರಿ ಮಾಡುವಂತದ್ದು ಕೂಡ ಮಾಡಬೇಕು ಅಂತ ಹೇಳಿದ್ದೇನೆ. ಮತ್ತು ಕೆಲವರು ತಳ್ಳೋ ಗಾಡಿಗಳು ಅವರು ಇವರು ಕೂಡ ಈ ಆದ್ಯತೆ ರಸ್ತೆಗಳೇನಿದಾವೆ, ಪ್ರಯಾರಿಟಿ ರೋಡ್ಸ್ 2,000 ಕಿಲೋಮೀಟರ್, ಇಲ್ಲಿ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಇದು ಬಿಟ್ಟು ಅವರು ಬೇರೆ ಎಲ್ಲಾದ್ರೂ ಅವರು ವ್ಯಾಪಾರ ಮಾಡಿಕೊಳ್ಳಿ. ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರೋಡ್ಸ್, ಪ್ರಯಾರಿಟಿ ರೋಡ್ಸ್ ಅಂತ ಏನಿದೆ ಇದನ್ನ ಬಿಟ್ಟು ಅವ್ರು ಬೇರೆ ಎಲ್ಲಾದ್ರೂ ಕೂಡ ಅವರ ಬಿಸ್ನೆಸ್ ಮಾಡ್ಕೊಂಡು ಅವರು ಜೀವನ ಮಾಡಿ, ನಮ್ಗೆ ಅವರ ಜೀವನಕ್ಕೆ ನಾವು ತೊಂದರೆ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಎಲ್ಲಿ ನಾವು ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರೋಡ್ಸ್ ಇದೆ ಇಲ್ಲಿ ಯಾವುದನ್ನು ಕೂಡ ನಾವು ಅವಕಾಶ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಪಾದಚಾರಿ ಮಾರ್ಗಕ್ಕೆ ಮಾತ್ರ ಇಲ್ಲಿ ಪ್ರಯಾರಿಟಿ. ಇದಕ್ಕೆ ಅವರು ಕೂಡ ಸಹಕಾರ ಕೊಡ್ಬೇಕು ಅಂತ ಅವ್ರನ್ನ ಮನವಿ ಮಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೂ ಕೂಡ ನಾವು ಪೆನಾಲ್ಟಿ ಹಾಕ್ಬೇಕಾಗುತ್ತೆ. ಅವ್ರದ್ದು ಏನಾದ್ರು ಇದ್ರೆ ಮೆಟೀರಿಯಲ್ ಅಥವಾ ಗಾಡಿ ಇದ್ರೆ ಅದನ್ನ ಸೀಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಅವರಲ್ಲೂ ಮನವಿ ಮಾಡ್ತಾರೆ. 2,000 ಕಿಲೋಮೀಟರ್ ಬಿಟ್ಟು ಒಂದು ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರೋಡ್ಸ್ ಬಿಟ್ಟು ಬೇರೆ ಎಲ್ಲಾದ್ರೂ ಅವರು ಮಾಡ್ಕೊಂಡು ಅವರು ಜೀವನ ಮಾಡ್ಲಿ. ನಮ್ಗೆ ಯಾವ ಜೀವನ ಮಾಡೋದು, ಜೀವನ ನಡಿಬೇಕು, ಎಲ್ಲ ಕಷ್ಟಪಟ್ಟು ಜೀವನ ಮಾಡೋದು, ಜೀವನ ನಡಿಬೇಕು, ಅದು ಮಾಡ್ಲಿ ಅಂತ ಅವರಲ್ಲೂ ಬೇರೆ ಕಡೆ ಎಲ್ಲಾದ್ರೂ ಮಾಡ್ಲಿ ಅಂತ ನಾನು ಮನವಿ ಮಾಡ್ತೇನೆ. ಇದು ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯ, ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನ ಬೆಂಗಳೂರಿನಲ್ಲಿ ಜುಲೈ 1ರಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ. ಹಾಗೇನೆ ಇನ್ನೊಂದು ನಾನು ಎಲ್ಲ ಕಮಿಷನರ್ಗೆ ಸೂಚನೆ ಕೊಟ್ಟಿರೋದು ಈ ಬಾಟಲ್ ಫಿಲ್ಲಿಂಗ್ ಮಾಡುವಂತದ್ದು. ಇದರ ಬಗ್ಗೆನೂ ಕೂಡ ಸಾಕಷ್ಟು ಇವತ್ತು ಚರ್ಚೆ ಮಾಡಿದೆ. ಈ ಬಾಟಲ್ ಫಿಲ್ಲಿಂಗ್ ಮಾಡೋದು ಸರಿಯಾಗಿ ಮಾಡೋದಿಲ್ಲ, ನೀವು ಅದರಲ್ಲಿ ಕ್ವಾಲಿಟಿ ಇರೋದಿಲ್ಲ ಅನ್ನುವಂಥದ್ದು ಜನಗಳ ಕಂಪ್ಲೇಂಟ್. ಮಾಡಿದ್ದು ಸರಿಯಾಗಿ ಉಳಿಯೋದಿಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರ ನಾನು ಅವ್ರಿಗೆ ಏನ್ ಹೇಳಿದ್ದೇನೆ ಅಂದ್ರೆ, ಇನ್ಮೇಲೆ ಕಡ್ಡಾಯವಾಗಿ ಎಲ್ಲಿ ಬಾಟಲ್ ಫಿಲ್ಲಿಂಗ್ ಮಾಡ್ತಾರೆ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬಾಕ್ಸ್ ಶೇಪ್ ಅಲ್ಲಿ ರೋಡ್ ಅನ್ನ ಕಟ್ ಮಾಡಿ ಕೆಳಗಡೆ ಜಲ್ಲಿ ಹಾಕಿ ಅದರ ಮೇಲ್ಗಡೆ ಟಾರ್ ಹಾಕ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ಟಾರ್ ಎಳೆದ್ಬಿಟ್ಟು ಹೊಟ್ಟೋಗೋದು ಅಲ್ಲ. ಸೊ ಬಾಕ್ಸ್ ಶೇಪ್ ಅಲ್ಲಿ ಕಟ್ ಮಾಡಿ ಕೆಳಗಡೆ ಜಲ್ಲಿ ಹಾಕಿ ಅದ್ರ ಮೇಲೆ ಟಾರ್ ಹಾಕ್ಬೇಕು ಮತ್ತು ರೋಡ್ ಲೆವೆಲ್ಗೆ ಫಿನಿಶ್ ಮಾಡಬೇಕು ಪ್ಯಾಚ್ ವರ್ಕ್ ಅನ್ನ. ಯಾಕಂದ್ರೆ ಪ್ಯಾಚ್ ಹಾಕಬೇಕು ಹೋಗಿ ಮತ್ತೆ ಅದು ಉಬ್ಬಾಗಿ ಅದೇ ಒಂದು ಓಡಾಟಕ್ಕೆ ಅಡಚಣೆ ಆಗುತ್ತೆ. ಎರಡನೇದು, ಇದನ್ನೆಲ್ಲ ಮ್ಯಾನ್ಯುವಲ್ ಆಗಿ ಮಾಡೋದ್ರ ಬದಲಿಗೆ ಇದಕ್ಕೆ ಮೆಷಿನ್ಗಳು ಬಂದಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಮೆಷಿನ್ ಮುಖಾಂತರನೇ ಮಾಡುವಂತಹ ವ್ಯವಸ್ಥೆಗೆ ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಅವ್ರು ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳಿ. ಈಗ ಯಾಕಂದ್ರೆ ಅವರು ಕಾಂಟ್ರಾಕ್ಟರ್ ಮೆಷಿನ್ ಅನ್ನ ಪ್ರೊಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನು ಆಯ್ತು ಅದನ್ನ, ಆದ್ರೆ ಆದಷ್ಟು ಶೀಘ್ರವಾಗಿ ಮೆಷಿನ್ ಅಲ್ಲೇ ಕಟ್ಟಿಂಗು ಮೆಷಿನ್ ಮಾಡುತ್ತೆ, ಜಲ್ಲಿ ಹಾಕೋದ್ರಲ್ಲೂ ಒಂದೇ ಮೆಷಿನ್ ಅಲ್ಲಿ ಆಗುತ್ತೆ,
ಟಾರು ಮತ್ತೆ ರೋಲಿಂಗ್ ಎಲ್ಲಾನು ಕೂಡ ಒಂದೇ ಮೆಷಿನ್ ಅಲ್ಲಿ ಇಟ್ಬಿಟ್ಟು ಇದಾವೆ. ಬರೋ ದಿನಗಳಲ್ಲಿ ಅದನ್ನೇ ಕಡ್ಡಾಯ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆಯ್ತು, ಸ್ವಲ್ಪ ದಿನ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಮೆಷಿನ್ ಅಲ್ಲಿ ಮಾಡಿ, ಕೆಲವು ಮ್ಯಾನ್ಯುವಲ್ ಆಗಿ ಮಾಡಿ, ಆದಷ್ಟು ಶೀಘ್ರವಾಗಿ ನಾವೆಲ್ಲ ಮೆಷಿನ್ಗೆ ಕಂಪಲ್ಸರಿಯಾಗಿ ಶಿಫ್ಟ್ ಆಗಬೇಕು ಅಂತ. ಇದರಲ್ಲಿ ಟಾಪ್ ಪ್ರಯಾರಿಟಿಯನ್ನ ಜಂಕ್ಷನ್ಗಳು ಎಲ್ಲಿ ಎರಡು ರಸ್ತೆ ಕೂಡ್ತವೆ, ಜಂಕ್ಷನ್ಗೆ ಟಾಪ್ ಪ್ರಯಾರಿಟಿ ಅಂತ ಹೇಳಿದ್ದೇನೆ. ಪಾಟೋಲ್ ಫಿಲ್ಲಿಂಗ್ ಮಾಡುವಾಗ ಸಿಗ್ನಲ್ಸ್, ಜಂಕ್ಷನ್ಸ್ ಇಂಥ ಕಡೆ ಟಾಪ್ ಪ್ರಯಾರಿಟಿಯಲ್ಲಿ ಮಾಡಬೇಕು. ಫಸ್ಟ್ ಪ್ರಯಾರಿಟಿ ಸಿಗ್ನಲ್ಸ್, ಜಂಕ್ಷನ್ಸ್, ರಸ್ತೆ ಕೂಡುವಂತಹ ಜಾಗಗಳಲ್ಲಿ ಮಾಡಬೇಕು ಅಂತ. ಇದಕ್ಕೂ ಕೂಡ ಸುಮಾರು ಒಂದು 77 ಕೋಟಿ ಖರ್ಚು ಮಾಡಿ ಪಾಟೋಲ್ ಫಿಲ್ಲಿಂಗ್ ಕೆಲಸ ಮಾಡಬೇಕು ಅಂತ ನಾನು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಇಷ್ಟು ಇವೆರಡರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿ ಒಟ್ಟಾರೆಯಾಗಿ ನಾವು ತೀರ್ಮಾನಕ್ಕೆ ಬಂದಿರತಕ್ಕಂತ ವಿಷಯಗಳು. ಇದನ್ನ ಜುಲೈ 1 ಇಂದ ನಾವು ಪಾದಚಾರಿ ಮಾರ್ಗ ಎನ್ಫೋರ್ಸ್ಮೆಂಟ್ ಮಾಡ್ತಕ್ಕಂಥದ್ದು, ಹಾಗೂ ಜುಲೈ ತಿಂಗಳಲ್ಲಿ ಪಾಟೋಲ್ ಫಿಲ್ಲಿಂಗ್ ಮಾಡ್ತಕ್ಕಂಥದ್ದು, ಮತ್ತು ಜುಲೈ 10ರಿಂದ ಈ ಬೀಡಾಡಿ ಗಾಡಿಗಳು ರಸ್ತೆಯಲ್ಲಿ ಬಿಟ್ಟೋಗಿರ್ತಕ್ಕಂಥ ಗಾಡಿಗಳನ್ನ ಖಾಲಿ ಮಾಡಿಸ್ತಕ್ಕಂಥದ್ದು. ಹಾಗೂ ನಾನು ಟ್ರಾಫಿಕ್ ಪೊಲೀಸರು ಬಂದಿದ್ರು, ಅವ್ರಿಗೂ ಹೇಳಿದ್ದೇನೆ, ಈ ಸಿಗ್ನಲ್ ಇಂದ 75 ಮೀಟರ್ ದೂರ, ಸಿಗ್ನಲ್ ಇಂದ 75 ಮೀಟರ್ ಅಂತರದಲ್ಲಿ ಯಾವುದೇ ಬಸ್ ನಿಲುಗಡೆ ಮಾಡಬಾರದು. 75 ಮೀಟರ್ ಇಂದ ಹೊರಗಡೆ ಮಾಡಿ. ಯಾಕಂದ್ರೆ ಸಿಗ್ನಲ್ ಅಲ್ಲಿ ಎಷ್ಟೋ ಕಡೆ ಬಸ್ ನಿಲುಗಡೆ ಮಾಡಿ ಸಿಗ್ನಲ್ ಗ್ರೀನ್ ಇದ್ರೂ ಕೂಡ ವೆಹಿಕಲ್ ಪಾಸ್ ಆಗುವುದಿಲ್ಲ. ಮತ್ತು ಎಲ್ಲಿ ಟ್ರಾಫಿಕ್ ಲೈಟ್ ಇದೆ ಸಿಗ್ನಲ್ ಅಂತ ಕಡೆ ಹಂಪುಗಳು ಇರಬಾರದು. ಯಾಕಂದ್ರೆ ಸಿಗ್ನಲ್ ಬಂದ್ರೂ ಕೂಡ ವೆಹಿಕಲ್ಸ್ ಪಾಸ್ ಆಗೋದಿಲ್ಲ. ಮೊದಲೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಮೂವ್ ಆಗೋದಿಲ್ಲ. ಅದರಲ್ಲಿ ಒಂದೊಂದು ಸಿಗ್ನಲ್ ಅಲ್ಲಿ ಕೂಡ 2 ಸಿಗ್ನಲ್ಗೆ ಕಾಯಬೇಕು. ಅದರ ಮೇಲ್ಗಡೆ ನೀವು ಟ್ರಾಫಿಕ್ ಲೈಟ್ ಇರೋ ಕಡೆ ಹಂಪ್ ಹಾಕಿದ್ರೆ ಇನ್ನೂ 50% ಕೂಡ ವೆಹಿಕಲ್ಸ್ ಮೂವ್ ಆಗೋದಿಲ್ಲ. ಸೊ ಸಿಗ್ನಲ್ ಇಂಪ್ರೂವ್ಮೆಂಟ್ ಪ್ರಯಾರಿಟಿ. ಸಿಗ್ನಲ್ ಇಂದ 75 ಮೀಟರ್ ದೂರದಲ್ಲಿ ಯಾವುದು ಪಾರ್ಕಿಂಗ್ ಮಾಡೋದಿಲ್ಲ, ಬಸ್ಸು ಪಾರ್ಕಿಂಗ್ ಮಾಡುವಾಗಿಲ್ಲ, ವೆಹಿಕಲ್ಸ್ ಪಾರ್ಕಿಂಗ್ ಮಾಡುವಾಗಿಲ್ಲ. ಇದನ್ನ ಟ್ರಾಫಿಕ್ ಪೊಲೀಸ್ ಅವರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ. ಅವರು ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಬೇಕಾದಂತ ಆದೇಶ ಹೊರಡಿಸಬೇಕು ಅಂತ ನಾನು ತಾಕೀತು ಮಾಡಿದ್ದೇನೆ. ತೀರ್ಮಾನ ಅವರು ತಗೊಳ್ಬೇಕಾಗುತ್ತೆ. ಆದ್ರೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಸಿಗ್ನಲ್ಗಳಲ್ಲಿ ಜಂಕ್ಷನ್ಸ್ ಅಲ್ಲಿ ಪಾಟೋಲ್ ಫಿಲ್ಲಿಂಗ್ ತಗೊಳ್ಳೇಬೇಕು. ಮತ್ತು ಅಲ್ಲಿ ಟ್ರಾಫಿಕ್ ಲೈಟ್ ಇರೋ ಕಡೆ ಪಾಟೋಲ್ಸ್ ಇದ್ರೆ ಹಂಗಿದ್ರೆ ಅದನ್ನ ತೆರವು ಮಾಡಬೇಕು. ಆವಾಗ ಸಿಗ್ನಲ್ಗಳಲ್ಲಿ ವೆಹಿಕಲ್ ಮೂವ್ಮೆಂಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಇವು ಕೆಲವು ಚರ್ಚೆ ಮಾಡಿರ್ತಕ್ಕಂಥ ಪ್ರಮುಖ ವಿಷಯಗಳು. ಸರ್, ಈಗ ಸ್ಪೀಡ್ ಹೋಗಿ ಹೋಗ್ತದೆ, ಸುಮ್ಮನೆ ವಿಷಯ ಆಗುತ್ತೆ. ಹೋಟೆಲ್ ತೆರವು ಮಾಡೋದು ಮತ್ತೆ ಇಷ್ಟ ಆಗುತ್ತೆ. ಇಲ್ಲ, ಯಾಕೆ ತೆರವು ಮಾಡ್ತಾ ಇದ್ದೇವೆ? ನಾನು ಪ್ರಯಾರಿಟಿ ರೋಡ್ಸ್ ಅಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಪ್ರಯಾರಿಟಿ ರೋಡ್ಸ್ ಎಷ್ಟು, ನೀವು 14,000 ಕಿಲೋಮೀಟರ್ ಲೆಂತ್ ರೋಡ್ಸ್ ಅಲ್ಲಿ ಒಂದು 4,000 ಕಿಲೋಮೀಟರ್ ಬಿಟ್ಟರು ಕೂಡ ಇನ್ನು 10,000 ಕಿಲೋಮೀಟರ್ ಅಷ್ಟು ರಸ್ತೆಗಳು ಅವ್ರಿಗೆ ನಾವು ಮುಕ್ತವಾಗಿ ಬಿಡ್ತಾ ಇದ್ದೇವೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮಲ್ಲೇಶ್ವರಂ, ಬಸವನಗುಡಿ, ಗಾಂಧಿ ಬಜಾರ್ ಇದೆಲ್ಲಾನು ಇನ್ಕ್ಲೂಡ್ ಆಗುತ್ತೆ ಸರ್. ಬಿಕಾಸ್ ಹೆಚ್ಚಿನ ಪಾದಚಾರಿ ಮೇಡಮ್ 14,000 ಕಿಲೋಮೀಟರ್ ಇದೆ. ನಾನು ಇಲ್ಲಿ ಕೂತ್ಕೊಂಡು ಯಾವ ಪ್ರಯಾರಿಟಿ ರೋಡ್ ಅಂತ ಹೇಳಕ್ಕಾಗತ್ತಾ? ಎಲ್ಲಿ ಜಾಸ್ತಿ ಜನ ಓಡಾಡ್ತಾರೆ, ಎಲ್ಲಿ ಜಾಸ್ತಿ ವೆಹಿಕಲ್ ಓಡಾಡ್ತಾರೆ, ಅದೆಲ್ಲ ಪ್ರಯಾರಿಟಿನೇ. ಈಗ ಅದು ಬಿಟ್ಟು ಇನ್ನು 10,000 ಕಿಲೋಮೀಟರ್ ರೋಡ್ಸ್ ಇದೆ, ಅಲ್ಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ಕೊಳ್ಳಿ. ಸರ್, ನೀವು ಮೊದಲು ಗುರುತಿಸಿರ ಸರ್ ಪ್ರಯಾರಿಟಿ ಲೈನ್, ಆದ್ಯತೆ ಲೈನ್ ಇದು ಅಂತ ಗುರುತಿಸಿ ಆಮೇಲೆ ಅಭಿಯಾನ ಮಾಡ್ತೀರಾ? ಸಬ್ ಆರ್ಟಿರಿಯಲ್ ರೋಡ್ಸ್ ಅಂತ ಪ್ರತಿಯೊಂದು ಕಡೆ ಕೂಡ ಅವ್ರದ್ದು ಇದೆ, ಆರ್ಟಿರಿಯಲ್ ಅಂಡ್ ಸಬ್ ಆರ್ಟಿರಿಯಲ್ ರೋಡ್ಸ್ ಅಂತ. ಅದನ್ನೇ ನಾನು ಸಿಂಪಲ್ ಆಗಿ ಆದ್ಯತೆ ರಸ್ತೆಗಳು ಅಂತ ಹೇಳ್ತಾ ಇದ್ದೀನಿ. 4,000 ಕಿಲೋಮೀಟರ್ ಬಿಟ್ಟು ಬೇರೆ ಕಡೆ ಇನ್ನು 10,000 ಕಿಲೋಮೀಟರ್ ಇದೆ, ಅವರು ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ. ಹಾಗಾದ್ರೆ ನೀವು ಹೇಳೋದು ಹೇಗೆ ಅಂದ್ರೆ ಪಾದಚಾರಿ ಮಾರ್ಗನೂ ಸುಮಾರು ಆಗ್ಬೇಕು, ಆದ್ರೆ ಎಲ್ಲ ಟ್ರಾಫಿಕ್ ಅಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಲ್ಲ ನಡಿಬೇಕು ಅಂದ್ರೆ ಏನ್ ಸಾಧ್ಯ? ಮ್ಯಾಜಿಕ್ ಮಾಡಕ್ಕಾಗುತ್ತಾ ಹೇಳಿ?
ಸರ್ ಈಗ ಸುಮಾರು ಒಂದು ವರ್ಷದಿಂದಲೇನೆ ಪಾದಚಾರಿ ಮಾರ್ಗವನ್ನ ತೆರವುಗೊಳಿಸಬೇಕು ಅತಿಕ್ರಮಣ ಅಂತೇಳಿ ಮಾಡ್ತಾನೆ ಇದಾರೆ ಎಲ್ಲಾ ರಿಸಲ್ಟ್ ಏನು ಇಲ್ಲ ಸರ್. ಇದು ಲೋಕಲ್ ಅಥಾರಿಟಿ ಯಾರಿದ್ದಾರೆ, ಎಇ ಮತ್ತೆ ಎಡಬ್ಲ್ಯೂಗಳು ಲೋಕಲ್ ಅಥಾರಿಟಿ ಕಡೆಯಿಂದ ಬಂದು ಮತ್ತೆ ಹಾಕೋತಾರೆ. ಶಾಸಕರ ಸಪೋರ್ಟ್ ಇದೆ, ಸ್ಥಳೀಯ ಒಂದು ವರ್ಷದಿಂದ ಅಲ್ಲ, ಸ್ಥಳೀಯ ವರ್ಷದಿಂದಲೂ ನಡೆದಿರೋದೆ ಆಯ್ತಾ. ಅದಕ್ಕೆ ಅವ್ರಿಗೆ ಹೇಳಿದೀನಿ, ನಾವು ಒಂದ್ ಕಡೆಯಿಂದ ತೆರವು ಮಾಡ್ಕೊಂಡು ಹೋಗೋದು, ಹಿಂದ್ಗಡೆಯಿಂದ ಎನ್ಕ್ರೋಚ್ಮೆಂಟ್ ಮಾಡೋದು, ಇದು ಒಂಥರ ನಾನು ಈ ನಾಯಿ ತನ್ನ ಬಾಲವನ್ನ ತಾನೇ ಚೇಂಜ್ ಮಾಡ್ದಂಗೆ ಆಗ್ಬಿಟ್ಟಿದೆ ಇದು ಒಂಥರ. ಈ ರೀತಿ ಆದ್ರೆ ಆಗೋದಿಲ್ಲ. ಈ ಸೈಕಲ್ ಅನ್ನ ನಾವು ಬ್ರೇಕ್ ಮಾಡ್ಬೇಕು ಅಂದ್ರೆ ಯಾರು ಎನ್ಕ್ರೋಚ್ಮೆಂಟ್ ಮಾಡ್ತಾರೆ ಅವ್ರ ಮೇಲೆ ಸಿವಿಯರ್ ಪೆನಾಲ್ಟಿ ಹಾಕ್ಬೇಕು. ಅಷ್ಟೇ ಅಲ್ಲ, ಅಂಗಡಿಗಳವ್ರು ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಅವ್ರದ್ದು ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂಗಡಿನ ಬಂದ್ ಮಾಡಿಸ್ಬೇಕು. ಆ ಲೆವೆಲ್ ಹೋದ್ರು ಪರವಾಗಿಲ್ಲ, ಇದನ್ನ ನಾಳೆ ಮತ್ತೆ ರಿಪೀಟ್ ಆಗದಂಗೆ ಮಾಡ್ಬೇಕು ಅಂತ ಹೇಳಿದೆ ಸರ್. ಪಾದಾಚಾರಿ ಮಾರ್ಗ ಕ್ಲಿಯರ್ ಮಾಡ್ಬೇಕು ನಮ್ಮ ಆಗ್ರಹ ಕೂಡ ಇದೆ. ಬಟ್ ಏನಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಸ್ಥಳೀಯ ಅಧಿಕಾರಿಗಳು, ಅಲ್ಲಿ ಎಡಬ್ಲ್ಯೂ ಎಇಗಳು ಅವ್ರ ಗಮನದಲ್ಲಿ ಇರುತ್ತೆ, ಅವ್ರು ಒಂಚೂರು ಕ್ರಮಕ್ಕೆ ಮುಂದಾಗೋದಿಲ್ಲ ಸರ್. ಆಯ್ತು, ಇದು ಅವತ್ತಿಂದ ನಡೆದಿದೆ. ಅದಕ್ಕೆ ಇದನ್ನ ಒಂದು ಅಭಿಯಾನದ ಮಾದರಿಯಲ್ಲಿ ತಗೊಂಡಾಗ ಎಲ್ಲಾರು ಕೂಡ್ಕೊಂಡಾಗ ಆಟೋಮ್ಯಾಟಿಕಲಿ ಒಂದು ಮಿಷನ್ ಮೋಡಲ್ಲಿ ಆಗುತ್ತೆ ಅಂತ ಇದಕ್ಕೊಂದು ಡ್ರೈವ್ ತಗೊಳ್ತಾ ಇದೆ. ಒಬ್ಬೊಬ್ಬರೇ ಮಾಡ್ಬೋದು, ಏನು ಅರ್ಥ ಸರ್, ಇನ್ನೊಂದು ಸಜೆಷನ್ ಕಾನೂನು ನಾನು ಹೇಳ್ತಾ ಇರೋದು ಯಾವುದು ಹೊಸದಲ್ಲ. ಸರ್, ಇನ್ನೊಂದು ಸಜೆಷನ್, ಈಗ ಬೀದಿ ಬದಿ ವ್ಯಾಪಾರಿಗಳನ್ನ ಸಂಘಗಳನ್ನ ಕರೆದು ಒಂದ್ಸರಿ ಮೀಟಿಂಗ್ ಮಾಡಿದ್ರೆ ಇದಕ್ಕೊಂದು ಪರಿಹಾರ ಸಿಗಬಹುದು. ಅವ್ರಿಗೂ ಒಂದು ಆಪ್ಷನ್ ನೀವು ಕೊಟ್ರೆ, ಅವಕಾಶ ಕೊಟ್ರೆ. ಆಪ್ಷನ್ ಏನಿಲ್ಲ, 75% ಏರಿಯಾ ಅವ್ರಿಗೆ ಬಿಟ್ಟಿದೀವಿ. 75% ಏರಿಯಾ ಇದೆ. ಮೇನ್ ರೋಡ್ಸ್ ಅನ್ನ ಆಕ್ಯುಪೈ ಮಾಡಬೇಡಿ ಅಂತ ನಾವು ಮೀಟಿಂಗ್ ಏನಾದ್ರು ಮಾಡ್ತೀರಾ ಸರ್ ಅವ್ನ ಕರೆದು? ಕಮಿಷನರ್ಸ್ ಕರೆದು ಮಾತಾಡ್ತಾರೆ. ಆಮೇಲೆ ಈಗ ಮನೆ ಕನ್ಸ್ಟ್ರಕ್ಷನ್ ಯಾವ ಅರ್ಥ ಮಾಡ್ಕೊಳ್ಳಿ, ಎಲ್ಲಾರನ್ನು ಪ್ಲೀಸ್ ಮಾಡಕ್ ಹೋದ್ರೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗುತ್ತೆ? ಸರ್ ಮೇನ್ಲಿ ಎಲ್ಲಾರು ಅಡ್ಜಸ್ಟ್ ಆಗ್ಬೇಕು. ಈಗ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಆದ್ರೆ ಇದು ಹೆಂಗೆ ಅಂದ್ರೆ ಕೋಲು ಕಟ್ಟಿ ಮುರಿಬಾರದು. ಇಲ್ಲ ಮಾಡ್ಬೇಕು, ಇಲ್ಲ ಮಾಡ್ಬೇಕು ಸರ್. ಮಾತಾಡಿ. ಸರ್ ಈಗ ನಾವು ಇದರಿಂದ ನಮ್ಗೆ ಏನು ಜನ ನಮ್ಮನ್ನ ಬೈಸ್ಕೊಳಕ್ ತಯಾರಿದ್ದೀವಿ. ಆದ್ರೆ ಒಂದು ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗ್ಲಿ, ಬೆಂಗಳೂರಿನ ಜನಕ್ಕೆ ಅನುಕೂಲ ಆದ್ರೂ ಆಗ್ಲಿ. ಸರ್ ನಾವು ಸುಮ್ಮನೆ ಇರ್ಬೋದಲ್ವಾ? ನಾನೇ ಕೈ ಹಾಕ್ಬೇಕು ಇದಕ್ಕೆ? ಬೈಸ್ಕೊಳಕ್ ಹಾಕ್ಬೇಕಾ ಕೈ ಹೇಳಿ? ಇಲ್ಲ ಒಂದ್ ಕಡೆ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾ ಬೇಡವಾ? ಇದು ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಜನ ಹೇಳ್ತಾ ಇದ್ದಾರೆ ನಮ್ಗೆ ಏನಾದ್ರೂ ಸ್ವಲ್ಪ ಓಡಾಡುವಂತ ಫುಟ್ಪಾತ್ ಕೊಡಿ ಅಂತ. ಇದರಿಂದ ನಮಗೇನ್ ಅನುಕೂಲ ಇದೆ ಹೇಳಿ? ಯಾರಿಗೂ ಮಾಡಕ್ ಇಷ್ಟ ಇಲ್ಲದೆ ಇರೋ ಕೆಲಸ ಇದು, ಕನಿಷ್ಠ ಕೆಲಸ ಇದು. ಆದ್ರೆ ಇದನ್ನ ನಾವು ಮೇಲಾಕೊಂಡು ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಸಹಕಾರ ಕೊಡ್ಬೇಕು. ಈಗ ಮನೆಗಳ ಕನ್ಸ್ಟ್ರಕ್ಷನ್ ಫುಟ್ಪಾತ್ ಎಲ್ಲ ಆಗ್ತಾರೆ, ಅದು ಹಿಂಗೆ ಪೆನಾಲ್ಟಿ ನೋಡಿ. ಈಗ ಅದಕ್ಕೂ ಕಾನೂನಲ್ಲಿ ಏನ್ ಹೇಳುತ್ತೆ, ಅಲ್ಲಿ ರೋಡ್ ಮೇಲೆ ಶೆಡ್ ಹಾಕೋಬಾರ್ದು ಅಂತಿದೆ. ಆದ್ರೆ ಈಗ ಟೆಂಪರರಿ ಆಗಿ ಅವ್ರು ಹಾಕೊಂಡು ತೆರವು ಮಾಡ್ತಾರೆ. ಇದೊಂದು ವಾಡಿಕೆ ಆಗ್ಬಿಟ್ಟಿದೆ, ಅದನ್ನು ಮಾಡ್ಬೇಡಿ ಅಂತ ಹೇಳಿದ್ರೆ ಅದು ಮೇನ್ ರೋಡ್ಸ್ ಅಲ್ಲಿ ಮಾಡಲ್ಲ, ಇಂಟೀರಿಯರ್ ರೋಡ್ಸ್ ಅಲ್ಲಿ ಮಾಡ್ತಾರೆ. ಸುಮಾರು ರಸ್ತೆಗಳಲ್ಲಿ ಫುಟ್ಪಾತ್ ಗಳಲ್ಲೇ ಪಬ್ಲಿಕ್ ಟಾಯ್ಲೆಟ್ ಇದೆ ಸರ್, ಅದನ್ನು ತೆರವು ಮಾಡ್ತೀರಾ? ಬಿಬಿಎಂಪಿ ಇದೆ, ಫುಟ್ಪಾತ್ ಅಲ್ಲೇ ಇದೆ. ಮುಂದೆ ಲಾಂಗ್ ಟರ್ಮ್ ಅಲ್ಲಿ ಫುಟ್ಪಾತ್ ಹೇಗಿರ್ಬೇಕು ಅಂತ ಕೆಲವು ನಾವು ಸ್ಟ್ಯಾಂಡರ್ಡ್ಸ್ ಅನ್ನ ಡಿಸೈಡ್ ಮಾಡ್ತೇವೆ. ಅದನ್ನು ಕೂಡ ಇವತ್ತು ಚರ್ಚೆ ಮಾಡಿದ್ದೇವೆ. ಇವು ಎಲ್ಲ ಪಾಯಿಂಟ್ ಔಟ್ ಮಾಡಿದ್ರು. ಕೆಲವು ಪರ್ಮನೆಂಟ್ ಸ್ಟ್ರಕ್ಚರ್ ಬಂದ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ಟಾಯ್ಲೆಟ್ ಬಂದ್ಬಿಟ್ಟಿದೆ. ಈ ಕೆಲವು ಕಡೆ ಬಸ್ ಸ್ಟಾಪ್ ಮಾಡೋರು ಏನ್ ಮಾಡೋದ್ರೆ 1.5 ಅಡಿ ರೈಸ್ ಮಾಡಿದ್ದಾರೆ. ಈ ತರ ಎಲ್ಲ ಇದೆ. ಅದನ್ನ ಲಾಂಗ್ ಟರ್ಮ್ ಅಲ್ಲಿ ಇದನ್ನ ಸ್ಟ್ಯಾಂಡರ್ಡೈಸ್ ಮಾಡೋಣ. ಅದನ್ನೆಲ್ಲ ಇನ್ ಮುಂದೆ ಇವುಗಳಿಗೂ ಕೂಡ ನಾವು ಫುಟ್ಪಾತ್ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ಒಂದು ಡಿಫೈನ್ ಮಾಡುವಂತ ಮಾಡೋಣ. ಬಟ್ ಹಾಗಂತೇಳಿ ಈಗ ತಕ್ಷಣಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಇರೋದನ್ನಾದ್ರೂ ನಾವು ಎನ್ಕ್ರೋಚ್ಮೆಂಟ್ ಅದು ಇದು ಎಲ್ಲ ಮಿಸ್ಯೂಸ್ ಅನ್ನ ಪ್ರಿವೆಂಟ್ ಮಾಡಿ ಅದರಲ್ಲಾದ್ರೂ ಸ್ವಲ್ಪ ಜನ ಓಡಾಡಕ್ಕೆ ಅನುಕೂಲ. 10,000 ಕಿಲೋಮೀಟರ್ ಅಂತಾದ್ರೂ ಹೇಳ್ತಾ ಇಲ್ಲ ನಾನು, 2,000 ಕಿಲೋಮೀಟರ್ ಆದ್ರೂ ಟಾರ್ಗೆಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್ ದುಬಾರಿ ಫೈನ್ ಅಂದ್ರೆ ಇವಾಗ ಎಷ್ಟು ಫೈನ್ ಆಗ್ತಾ ಇದಾರೆ, ನೆಕ್ಸ್ಟ್ ಎಷ್ಟು ಫೈನ್ ಆಗುತ್ತೆ ಸರ್? ಯಾಕಂದ್ರೆ ಫೈನ್ ಗೊತ್ತಿದ್ರೆ ಜನಕ್ಕೆ ಹಿಡಿದು 10,000 ರೂಪಾಯಿವರೆಗೂ ಹಾಕ್ಬೋದು. ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಇರುತ್ತೆ, ಅವಾಗ ಭಯ ಇರುತ್ತೆ ಅಂತ. ಫೈನ್ ಅದನ್ನೇ ಹೇಳಿದ್ದೀನಿ. ಫೈನ್ ಅಮೌಂಟ್ ಎಷ್ಟು ಸರ್? ಬೈಕೊಂಡ್ರು ಪರವಾಗಿಲ್ಲ, ದುಬಾರಿ ಫೈನ್ ಹಾಕಿ ಅಂತ ಹೇಳಿದ್ದೀನಿ. ನಾವು ಸ್ವಲ್ಪ ಅನ್ಪಾಪ್ಯುಲರ್ ಆಗಬೇಕು ತಯಾರಿದ್ದೀವಿ ಈ ವಿಷಯದಲ್ಲಿ. ಯಾಕಂದ್ರೆ ಏನೋ ಒಂದು ಸಾರ್ವಜನಿಕ ಉದ್ದೇಶ ಈಡೇರಬೇಕು ಅಂತ ಹೇಳಿದ್ರೆ ಬರೀ ಒಳ್ಳೆ ಮಾತಲ್ಲಿ ನರ್ನಾಗಿತ ಎಲ್ಲ ಆಗ್ಬಿಡುತ್ತೆ, ಸಾಲ್ವ್ ಆಗ್ಬಿಡುತ್ತೆ ಅಂದ್ರೆ ಆಗುದಿಲ್ಲ. ಕೆಲವು ಬಾರಿ ನಾವು ಟಫ್ ಡಿಸಿಷನ್ ತಗೊಂಡು ಅದಕ್ಕೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡೋಕ್ಕೂ ನಾವು ತಯಾರಿರ್ಬೇಕಾಗುತ್ತೆ.
ಈಗ ಕೆಲವರು 250 ರೂಪಾಯಿ ಫೈನ್ ಹಾಕ್ತಾರೆ, ಈಗ ಕೆಲವರು 10,000 ರೂಪಾಯಿ ಹೋಗೋ ಅವಕಾಶ ಇದೆ. ನಾನು ಅವ್ರಿಗೆ ಹೇಳಿದ್ದೇನೆ, ಕಾನೂನಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ನಾನು ಇವತ್ತು 250 ರೂಪಾಯಿ ಹಾಕ್ಬಿಟ್ಟು ಬಂದ್ರೆ ನಾಳೆ ದಿನ ಎನ್ಕ್ರೋಚ್ ಮಾಡ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನು ಇದೇ ಇರೋದಿಲ್ಲ, ಭಯ ಭಕ್ತಿನೇ ಇರೋದಿಲ್ಲ. ನಾನು ಅದನ್ನ ದಿನ ಚೇಂಜ್ ಮಾಡಕ್ಕಾಗುತ್ತಾ? ಬೆಂಗಳೂರಲ್ಲಿ ಒಂದು ಪ್ರಾಬ್ಲಮ್ ಆದ್ರೆ ಚೇಂಜ್ ಮಾಡ್ಬೋದು, 101 ಪ್ರಾಬ್ಲಮ್. ಸೊ ಹಂಗಾಗಿ ಪ್ರಿವೆಂಟ್ ಆಗೋ ತರ ಆಗ್ಬೇಕು. ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ, ಅವ್ರು ಮಾಡ್ತಾ ಇರ್ತಾರೆ ಅಂದ್ರೆ ಇದು ಸಾಲ್ವ್ ಆಗೋದಿಲ್ಲ ಪ್ರಾಬ್ಲಮ್. ಸರ್, ಈಗ ಮತ್ತೊಂದು ಪ್ರಶ್ನೆ ಅಂತ, ಇವತ್ತು ಸೌತ್ ಕಮಿಷನರ್ ಅವರು ಓಪನ್